ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮಿಸ್ ದುರ್ಗಾಂಬ, ನನ್ನ ವರ್ಕಿಂಗ್ ಟೈಮು ಮುಗ್ದೋಗಿದೆ. ನಾನು ವರ್ಕ್ ಮಾಡೋದು ಬರೀ 6 to 6, ಬೆಳಿಗ್ಗೆ 6ರಿಂದ ಸಂಜೆ 6ವರೆಗೆ ಮಾತ್ರ. ಸೊ ಇಲ್ಲಿ ಚೆಕ್ ಹರಿದು ಕಸ ಎಲ್ಲ ಬಿದ್ದಿದೆಯಲ್ಲ, ಇದನ್ನೆಲ್ಲ ನೀವೇ ಕ್ಲೀನ್ ಮಾಡಿಬಿಡಿ. ಬೇಕಿದ್ರೆ ನಾಳೆ ಕೊಡೋ ಚೆಕ್ಕಲ್ಲಿ ನಿಮಗೊಂದು ಸ್ವಲ್ಪ ಕೊಡ್ತೀನಿ, ಓಕೆನಾ? ಬಾಯ್. ಏನಮ್ಮ ಇದು? ಎಲ್ಲಿಂದ ಬಂತು ನಿನ್ಗಿಷ್ಟು ಧೈರ್ಯ? ನಾನು ಆಡಿದ ಮಾತಿಂದ ನಿನಗಿಷ್ಟು ಶಕ್ತಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ನೀನ್ ನಮ್ ಲೀಲಾನ ಅಂತ ಅನುಮಾನ ಬರ್ತಿದೆ. ನಿಮ್ಗೇನಜ್ಜೆ, ನನಗೂ ಒಂದೊಂದ್ಸತಿ ಹಾಗೆ ಅನ್ಸುತ್ತೆ. ನಾನು ಜೋಶಲ್ಲಿ ಬಿಲ್ಡಪ್ ತಗೊಂಡು ಏಜೆ ಮುಂದೆ ಮಾತಾಡ್ಬಿಡ್ತೀನಿ, ಆಮೇಲೆ ಒಂದೇ ಸಲ ಎದೆ ದಸಕ್ಕನ್ನುತ್ತೆ. ಏಜೆ ಕೋಪದಲ್ಲಿ ಎಲ್ಲ ನಂಗೆ ಔಟ್ ಅಂದ್ಬಿಡ್ತಾರೋ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ. ಆದ್ರೂ ನನ್ನ ಭಯನೆಲ್ಲ ಮೂಟೆ ಕಟ್ಟಿ ಕೈನ ಮುಷ್ಟಿ ಕಟ್ಟಿ ಸೊಸೆಯರ್ ಮುಂದೆ ನಿಲ್ಬೇಕು ಅಂದ್ರೆ ನಾನು ಧೈರ್ಯ ಮಾಡ್ಲೇಬೇಕು ಅಜ್ಜಿ. ಆಗ್ಲೇ ನಾವೆಲ್ಲ ಖುಷಿಯಾಗಿರೋದಕ್ಕೆ ಸಾಧ್ಯ. ಈ ಮನೆಯಲ್ಲಿ ನಾನು ಇರಬಾರ್ದು ಅಂತ ಯಾರ್ಯಾರು ಅನ್ಕೊಂಡಿದ್ದೀರೋ ನಾನು ಅವ್ರ ಮನ್ಸೆಲ್ಲ ಗೆಲ್ಬೇಕು ಅಜ್ಜಿ. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಖುಷಿಯಾಗಿರ್ಬೇಕು. ಹೌದು ಅಜ್ಜಿ, ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ನನ್ ಬರೀ ಲೀಲಾ ಆಗಕ್ಕಾಗಲ್ಲ, ನನ್ ಲೀಲೆಗಳನ್ನ ತೋರಿಸಿ ಲೀಲಾ ಆಗ್ಬೇಕು. ಅದಕ್ಕೆ ಇಷ್ಟೆಲ್ಲ ಸಾಹಸ ಮಾಡ್ತಿರೋದು. ಅಲ್ವೇ, ತಾಳಿಗೊಂದು ಮಹತ್ವ ಇದೆ ಅಂತದನ್ನ ಕೈಗೆ ಸುಟ್ಕೊಂಡು ತಿರುಗ್ತಾ ಇದೆಯಲ್ಲ. ಅಜ್ಜಿ, ಅವ್ರ ಈ ತಾಳಿನ ಮುಟ್ಟಿ ಇದ್ರ ಮಹತ್ವ ಏನು ಅಂತ ಹೇಳೋವರೆಗೂ ಇದ್ರ ಶಕ್ತಿ ಏನು ಅಂತ ನಂಗೆ ಗೊತ್ತಿರ್ಲಿಲ್ಲ ಅಜ್ಜಿ. ಆದ್ರೆ ಇದ್ರ ಮಹತ್ವ ಏನು ಅಂತ ತಿಳ್ಕೊಳ್ಳೋದ್ರೊಳಗೆ ಅವ್ರ ಈ ತಾಳಿನ ನನ್ನ ಕುತ್ತಿಗೆಯಿಂದ ಕಿತ್ತಾಕ್ಬಿಟ್ರು. ಹಾಗಂತ ನಾನು ಬಿಟ್ಬಿಡಕ್ಕಾಗತ್ತಾ? ಅವರಾಗೆ ಕಿತ್ತಿರೋದು, ಅವರಾಗೆ ಕಟ್ಟೋವರೆಗೂ ನಾನು ಕಾಯ್ತೀನಿ. ನಂಗೆ ಗೊತ್ತು ಅಜ್ಜಿ, ನಾನು ಓವರಾಗಿ ಮಾಡ್ತಾ ಇದ್ದೀನಿ ಅಂತ. ಆದರೆ ಏಜೆ ಕೋಪನೂ ಓರು, ಪ್ರೀತಿನೂ ಓರು. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತ ಹೇಳೋ ಹಾಗೆ ಅವ್ರ ಎಲ್ಲ ಫೀಲಿಂಗ್ಸು ಎಕ್ಸ್ಟ್ರೀಮ್ ಆಗಿರೋದ್ರಿಂದ ನಾನು ಎಕ್ಸ್ಟ್ರೀಮ್ ಆಗೇ ಬಿಹೇವ್ ಮಾಡಬೇಕು ಅಜ್ಜಿ. ನಾನು ಮಾಡಿದ್ದು ತಪ್ಪಿರ್ಬೋದು, ಆದರೆ ತಪ್ಪು ಉದ್ದೇಶದಿಂದ ನಾನು ಮಾಡಿಲ್ಲ ಅಜ್ಜಿ. ಅವರು ನನ್ನ ಪ್ರೀತಿನ ಒಪ್ಕೊಳ್ಳೋ ದಿನ ಬಂದೇ ಬರುತ್ತೆ. ನಾನು ನಿನ್ಗೇನು ಹೇಳಲ್ಲಮ್ಮ, ನಿನ್ಗೆಲ್ಲ ಥರ ಸ್ವಾತಂತ್ರ್ಯನೂ ಇದೆ. ಒಟ್ಟಲ್ಲಿ ಈ ಮನೆ ನಂದಗೋಕುಲ ಆಗಬೇಕು. ಈ ಮನೇಲಿ ಎಲ್ಲರೂ ಲೀಲಾ ನಮ್ಮ ಅತ್ತೆ ಅನ್ನೋದನ್ನ ಒಪ್ಕೋಬೇಕು. ನೀನು ರಾಮ್ ಪ್ರಪಂಚದೊಳಗೆ ಅಧಿಕೃತವಾಗಿ ಕಾಲಿಡಬೇಕು. ಇದೇ ನನ್ನ ಆಸೆ. ಇದು ನಿನ್ ಗುರಿನೂ ಆಗಿರ್ಲಿ. ನಿನಗೆ ಅಂತ ಜಾಗ ಇದೆ, ಅದಕ್ಕೆ ಮಲ್ಕೋಬೇಡ. ಇನ್ಮೇಲೆ ನೀನು ನನ್ನ ರೂಮಲ್ಲೇ ಮಲ್ಕೊಳ್ಕೊ. ಲೀಲಾ, ನಿನ್ ಗಂಡ ಎಲ್ರ ಮುಂದೆ ನೀನೇ ಹೆಂಡತಿ ಅಂತ ಒಪ್ಕೊಂಡಿದ್ದಾಯ್ತು. ಇದೆಲ್ಲ ನಿನ್ ಜಾಗ, ರೂಮಲ್ಲಿರೋ ನಿನ್ ಜಾಗ ಅಂತ ಹೇಳಿದ್ದಾಯ್ತು. ಇಷ್ಟೆಲ್ಲ ಆದ್ಮೇಲೆ ಒಂಟಿ ಪಿಚ್ಚರ್ ತರ ರಗ್ಗುತ್ಕೊಂಡು ಮಲ್ಕೊಂಡಿದ್ಯಲ್ಲ, ನಿನ್ ಗಂಡನೇ ನಿನ್ನ ರೂಮಿಗೆ ಕರ್ಕೊಂಡು ಹೋದ್ಮೇಲೆ ನಿಂದೇನೆ ಪ್ರಾಬ್ಲಮ್ಮು? ಇಲ್ಲ ಇಲ್ಲ, ಅದು ನನ್ನ ರೂಮು, ನಾನು ಅಲ್ಲಿಗೆ ಹೋಗ್ಬೇಕು. ಏಜೆ, ನಾನು ಬಂದೆ. ಲೀಲಾ, ಯಾವ ಲವರ್ಸು 2 ರಗ್ ಉಪಯೋಗಿಸ್ತಾರೆ? ಆ ಥರ ಉಪಯೋಗಿಸಿದ್ರೆ ಅವ್ರ ಮಧ್ಯೆ ಲವ್ವೇ ಇಲ್ಲ ಅಂತ ಅರ್ಥ. ಏಜೆ ನನಗೆ ಕಂಬಳಿ ಕೊಟ್ಟರು ಪರವಾಗಿಲ್ಲ, ಕೊನೆಗೆ ಕಾಟನ್ ಬಟ್ಟೆ ಕೊಟ್ಟರು ಪರವಾಗಿಲ್ಲ, ನಂಗೆ ಈ ರಗ್ ಮಾತ್ರ ಬೇಡ. ಏಜೆ, ನಾನು ನೀವು ಒಂದೇ ರಗ್ ಹೊತ್ಕೊಂಡು ಮಲ್ಕೊಳ್ಳೋಣ. ನಾ ಬಂದೆ.
ಸರಿ ಹೋಗ್ತಿಲ್ಲ. ನಮ್ಮ ಯಜಮಾನ್ರು ನನ್ನ ಬೈದು ನನಗೆ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಬೈತಾನೇ ಇದ್ರೆ ಚಂದ ಅಲ್ವಾ, ಅದೇ ಥರ ನನ್ನ ಗಂಡನೂ ನನಗೆ ಯಾವಾಗಲೂ ಬೈತಾ ಇದ್ರೇ ನನಗೆ ಖುಷಿ. ಏನು ಮಾಡಲಿ? ನಿಂತ್ಕೋ. ಲೀಲಾ ಹೆದರ್ಬೇಡ, ಧೈರ್ಯ. ಎದುರಿಗಿರೋರು ನಿನ್ ಗಂಡ ಕಣೆ, ಧೈರ್ಯ ತಗೋ. ಕೋಪನ ಪ್ರೀತಿಯಿಂದಾನೇ ಗೆಲ್ಬೇಕು. ಧೈರ್ಯ ತಗೋ. ಕಮಾನ್ ಲೀಲಾ, ಕಮಾನ್. ಯಾಕೆ ಜೆ, ಏನಾಯ್ತು? ಯಾರನ್ನ ಕೇಳಿ ಒಳಗೆ ಬರ್ತಾ ಇದ್ಯಾ? ನೀವ್ ಯಾರನ್ನ ಕೇಳಿ ನನ್ನ ಹಾರ್ಟ್ ಒಳಗ್ ಬಂದ್ರೋ ಅವ್ರನ್ನೇ ಕೇಳಿ ನನ್ನ ರೂಮ್ ಒಳಗ್ ಬಂದೆ. ಲೀಲಾ, ವರ್ಕ್ ಆಗ್ತಿದೆ, ಕಂಟಿನ್ಯೂ ಮಾಡು. ನೋಡು, ನನಗೆ ನಿನ್ನ ಮುಖ ನೋಡ್ಕೋ ಅಷ್ಟೇ. ಔಟ್. ನನಗೂ ಅಷ್ಟೇ, ನಿಮ್ ಮುಖ ನೋಡದೆ ಇದ್ರೆ ಇರಕ್ಕೆ ಆಗಲ್ಲ, ಯಾವಾಗ್ಲೂ ನೋಡ್ತಾನೇ ಇರ್ಬೇಕನ್ಸುತ್ತೆ. ನೀನು ಹೊರಗೋಗ್ತೀಯೋ ಕತ್ತಿಡ್ದು ಆಚೆ ತಪ್ಪಲು. ನಿನ್ನ ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ಗಟ್ಟಿಗೆ ತಪ್ಕೊಂಡು ಮುತ್ಕೊಟ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.